ಪ್ರಸಕ್ತ ಸಾಲಿನಲ್ಲಿ ಮುಂಗಾರು ಬೆಳೆ ಚೆನ್ನಾಗಿ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಇರ್ತಕ್ಕಂಥ ರೈತರು ಸದ್ಯ ಚೆನ್ನಾಗಿ ಮಳೆ ಆಗಿತ್ತು. ಜೊತೆಗೆ ಈಗಾಗಲೇ ಅದರಲ್ಲೂ ಕೂಡ ಪ್ರಮುಖವಾಗಿ ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ನಾಗ್ನೂರು ಗ್ರಾಮದ ರೈತ ಹುಸೇನ್ ಸಾಬ್ ಅಂತೇಳಿ ಅವರು ಸುಮಾರು 15 ಎಕರೆಯಲ್ಲಿ ಹೆಸರು ಬೆಳೆಯನ್ನು ಬೆಳೆದಿದ್ರು. ಸದ್ಯ ಈಗ ನಾವು ದೃಶ್ಯಗಳಲ್ಲಿ ತೋರಿಸ್ತಿದ್ವಿ ಯಾವ ರೀತಿಯಾಗಿ ಇದು ಸದ್ಯ ಕಳಪೆ ಬೀಜ ಅಂತೇಳಿ. ಇದು ಪ್ರಮುಖವಾಗಿ ಕಳೆದ ಒಂದು 15 ದಿನಗಳ ಹಿಂದಷ್ಟೇ ಏನಂತಂದರೆ ನವಲಗುಂದ RSK ಅಂದರೆ ರೈತ ಸಂಪರ್ಕ ಕೇಂದ್ರದಲ್ಲಿ ಖರೀದಿ ಮಾಡಿದಂಥ ಬೀಜ ಇದು ಸದ್ಯ ಯಾವ ರೀತಿಯಾಗಿ ಕಾಣ್ತಾ ಇದೆ ಅನ್ನೋ ದೃಶ್ಯಗಳಲ್ಲಿ ತೋರಿಸ್ತಿದೆ. ಪ್ರಮುಖವಾಗಿ ಇದು ಬೀಜ ಮೊಳಕೆಯಲ್ಲೇ ಇದು ಹುಟ್ಟಿಲ್ಲ ಅಂತೇಳಿ ಈಗ ರೈತರು ಕೂಡ ಆರೋಪನ ಮಾಡ್ತಾ ಇದ್ದಾರೆ. ಯಾಕಂತಂದರೆ ಈ ಒಂದು RSK ಕೇಂದ್ರಗಳಲ್ಲಿ ಉತ್ತಮ ಬೀಜ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ರೈತರು ಕೂಡ ತಮ್ಮ ಮನೆಯಲ್ಲಿ ಇರ್ತಕ್ಕಂಥ ಬೀಜನ ಬಿಟ್ಟು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಖರೀದಿ ಮಾಡಿಕೊಂಡು ಈ ಒಂದು ಬಿತ್ತನೆಯನ್ನು ಮಾಡಿದ್ರು. ಸುಮಾರು 15 ಎಕರೆಯಲ್ಲಿ ಬೆಳೆದಂತಹ ಸದ್ಯ ಹೆಸರು ಬೆಳೆ ಯಾವ ರೀತಿಯಾಗಿ ಹುಟ್ಟಿಲ್ಲ ಅನ್ನೋ ದೃಶ್ಯಗಳಲ್ಲಿ ತೋರಿಸಿದ್ದೇವೆ. ಸದ್ಯ ಹುಟ್ಟಿದ್ರು ಕೂಡ ಈ ರೀತಿಯಾಗಿ ಒಣಗ್ತಾ ಇದೆ. ಪ್ರಮುಖವಾಗಿ ಈ ಒಂದು ನಿರೀಕ್ಷೆಯಲ್ಲಿ ಅಂದರೆ ಹೆಸರು ಬೆಳೆ ಚೆನ್ನಾಗಿ ಬರುತ್ತೆ ಅಂತೇಳಿ ರೈತರು ನಿರೀಕ್ಷೆಯಲ್ಲಿದ್ದರು. ಸದ್ಯ ಯಾವ ರೀತಿಯಾಗಿ ಹೆಸರು ಸದ್ಯ ಹುಟ್ಟಿಲ್ಲ ಅನ್ನೋದು ಕಂಡು ಬರ್ತಾ ಇದೆ. ಯಾಕಂತಂದರೆ ಈ ಕುರಿತು ಸಾಕಷ್ಟು ಬಾರಿ ರೈತ ಸಂಪರ್ಕ ಕೇಂದ್ರಕ್ಕೆ ಮನವಿಯನ್ನು ಮಾಡಿಕೊಂಡು ಕೂಡ ರೈತರಿಗೆ ಯಾವೊಬ್ಬ ಅಧಿಕಾರಿಗಳು ಕೂಡ ಸ್ಪಂದನೆ ಕೊಟ್ಟಿಲ್ಲ. ಸೊ ನಮ್ಮ ಜೊತೆಗೆ ರೈತರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹುಸೇನ್ ಸಾಬ್ ಅಂತೇಳಿ. ಸರ್, ಈಗ ನೀವು ಎಷ್ಟು ಎಕರೆ ಬಿತ್ತನೆ ಬೀಜಕ್ಕೆ ಬೀಜ ತೊಗೊಂಡು 21 ಪ್ಯಾಕೆಟ್ ತೊಗೊಂಬಂದಿವಿ ಸರ್. ನಾವು 21 ಪ್ಯಾಕೆಟ್ ತೊಗೊಂಬಂದು ಅಷ್ಟು ಬಿತ್ತಿದ್ವಿ ಸರ್. ಬಿತ್ತಿದ ಕೂಡಲೇ ಈ ಥರ ಇದಾಗಿ ಹೋಗಿಲ್ಲ. ಅಲ್ಲ, 1 ಎಕರೆಗೆ ಎಷ್ಟು ಖರ್ಚು ಬಂದಿತ್ತು ನಿಮ್ಮ ಬಿತ್ತನೆ ಮಾಡಲಿಕ್ಕೆ? ಬೀಜ, ಗೊಬ್ಬರ ಆಯಿತು ಎಲ್ಲ ಟೋಟಲ್ ಒಂದು 17,000 ರೂಪಾಯಿ ಬಂದಿದೆ ಸರ್. 1 ಎಕರೆಗೆ 17,000 ರೂಪಾಯಿ 1 ಎಕರೆ ಇದಾಗಿದೆ. ಬಿತ್ತನೆ ಇದು ಮಾಡಿದ್ವಿ. ಟ್ಯಾಕ್ಟರ್ದು, ಡೀಸೆಲ್ದು, ಆಮೇಲೆ ಎಲ್ಲ ಇದು ಕೂಡ ಮಾಡಿದ್ದೀವಿ. ಈ RSKಗಳಲ್ಲಿ ತಂದ್ರೆ ಬೀಜ ಉತ್ತಮವಾದಂಥ ಬೀಜ ಇರೋದು ರೈತರಿಗೆ ಒಂದು ನಂಬಿಕೆ ಇರ್ತದೆ. ನಂಬಿಕೆ. ಬಟ್ ಈಗ ಅದು ಈಗ ನಿಮ್ಮ ಹೊಲದಲ್ಲಿ ಆ ನಂಬಿಕೆ ಉಳಿದತ್ತಾ? ಉಳಿದಿಲ್ಲ ಸರ್. ಈಗೆಲ್ಲ ಈ ಥರ ಆಗಿದ್ದಕ್ಕೆ ನಮ್ಗೆ ನಂಬಿಕೆನೇ ಉಳಿದಿಲ್ಲ ಸರ್. ಈಗ ಅವ್ರು ಕೇಳಿದಾಗ ಬಂದು ನೋಡ್ತಾರೆ, ಇದು ಮಾಡ್ತಾರೆ ಅಂತ ಅಷ್ಟೇ ಹೇಳ್ತಾರೆ ಸರ್ ಅವರು. ಮತ್ತೇನು ಮುಂದೆ ಅದಕ್ಕೆ ಇದು ಮಾಡಿಲ್ಲ ಸರ್. ಈಗ ನೀವೊಂದು 14ರಿಂದ 15 ಎಕರೆಗೆ ಕಡಿಮೆ ಅಂದರೂ ಒಂದು 2 ಲಕ್ಷ ರೂಪಾಯಿ ಖರ್ಚು ಬಂದೈತೆ ನಿಮ್ಗೆ? ಒಂದು 2 ಲಕ್ಷ ರೂಪಾಯಿ ನಿಯರೆಸ್ಟ್ ಬರ್ತದೆ ಸರ್. ಹೆಂಗೆ ಮುರಿದು ಬಿತ್ತೀರಾ ಅಥವಾ ಹೆಂಗಿದೆ? ಇಷ್ಟು ಬಿತ್ತಬೇಕಂತ ವಿಚಾರ ಮಾಡಿ ಇದನ್ನು ನೋಡ್ಕೊಂಡ್ಬಿಟ್ಟು ಮುರಿದು ಬಿತ್ತಬೇಕಂತ ಹೇಳಿ ಕೇಸ್ ನಾವು ವಿಚಾರ ಮಾಡೀವಿ ಸರ್. ಈಗ ಅದಕ್ಕೆ ಅವರು ಈಗ ಮೇಲಾಧಿಕಾರಿಗಳು ಬಂದು ನೋಡಿ ತಮಗೆ ಇದು ಮಾಡಿದಾಗ ಮುಂದೆ ಅವರು ಅಪ್ಲೈ ಕೊಟ್ಟಾಗ ಮಾಡ್ಬೇಕಂತ ಹಂಗೆ ಬಿಟ್ಟಿವೆ ಸರ್. ಈಗ ಈ RSKದವ್ರು ಏನಂತಾರ, ಈಗ ಬಿತ್ತನೆ ಬೀಜನ ತಂದಾರ ಉತ್ತಮವಾದ ಬೀಜ ಬರ್ತೈತೆ ಅಂತೇಳಿ, ಬೆಳೆ ಬರ್ತೈತೆ ಅಂತೇಳಿ. ಬಟ್ ಈಗೆಲ್ಲವೂ ಕೂಡ ಹುಟ್ಟಿಲ್ಲ ಮಳೆ. ಸರ್, ನಾವು ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಕಳಿಸಿ ಅದನ್ನು ಪರಿಶೀಲನೆ ಮಾಡ್ತೀವಿ, ಏನಾಗೈತಿ ಬೀಜ ಅನ್ನೋದನ್ನು ನೋಡ್ತೀವಿ ಅಂತ ಹೇಳ್ತಾರೆ ಸರ್. ಇವರೆಲ್ಲ ಹಾಕಿ ಹೋಗ್ತಾರೆ ಸರ್. ಇವರೆಲ್ಲ ಅಧಿಕಾರಿಗಳು ಬೀಜ ಇವತ್ತು ಕಳಪೆ ಮಟ್ಟಕ್ಕೆ ಬರೋ ಕಾರಣ ಇವತ್ತು ಎಲ್ಲರೂ ಕೂಡ ಶಾಮೀಲಿರುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತದೆ ಸರ್. ಯಾಕಂದ್ರೆ ಈ ಸರ್ಕಾರ ರೈತರಿಗೆ ಒಂದು ಉತ್ತಮವಾದಂತಹ ಬೀಜಗಳನ್ನು ಪೂರೈಕೆ ಮಾಡಲಾರ್ದಷ್ಟು ಮಟ್ಟಿಗೆ ಇವರು ಸರ್ಕಾರ ಹೋಗೈತೆ ಅನ್ನೋದು ನಮಗೊಂದು ಏನೋ ಅನುಮಾನ ಬರಾಗುತ್ತೆ ಸರ್. ಅಂದರೆ ಈಗ RSKಗಳಲ್ಲಿ ಉತ್ತಮವಾದ ಬೀಜ ಸಿಗುತ್ತೆ ಅಂತ ಹೇಳಿ ರೈತರಿಗೊಂದು ನಂಬಿಕೆ ಇರ್ತೈತಿ ಒಂದು ಕಡೆ ಆಗಿದ್ರೆ. ಮತ್ತೊಂದೆಡೆ ಈ ಒಂದು ಕೆಲವೊಂದಿಷ್ಟು ಕಡೆ ಏನು ಮಾಡ್ಯಾರ, ರೈತರು ಮನೆಯಲ್ಲಿ ಇರ್ತಕ್ಕಂಥ ಬೀಜಗಳನ್ನು ಬಿತ್ತಿದಾರ, ಅವು ಚೆನ್ನಾಗಿ ಹುಟ್ಟಿದಾವೆ ಸರ್. ಇದು ನೋಡ್ರಿ, ಈಗ ಇವರು 13 ಎಕರೆ ಇವರು ಈ ಕಡೆ ಬಿತ್ತಿದ್ದು RSK ಬೀಜ ಬಿತ್ತಿದ್ದಾರೆ. ಉಳಿದಿನ 2-3 ಎಕರೆಗಳನ್ನು ಅವ್ರು ಮನಿ ಬೀಜ ಬಿತ್ತಿದಾರ. ಮತ್ತು ಅದು ಒಳ್ಳೆಯ ರೀತಿಯಾಗಿ ಬೆಳೆ ಹುಟ್ಟೈತೆ ಸರ್. ಮತ್ತು ಇದು RSK ಮತ್ತು ಇವತ್ತು ರೈತ ಸಂಪರ್ಕ ಕೇಂದ್ರದ ಇವತ್ತು ರೈತರಿಗಾಗಿ ಮಾಡಿರುವಂಥ ರೈತ ಸಂಪರ್ಕ ಕೇಂದ್ರದಲ್ಲಿ ರೈತರಿಗೆ ಉತ್ತಮವಾದಂತಹ ಬೀಜ ಪೂರೈಕೆ ಮಾಡಿದಂತಹ ಕನಿಷ್ಠ ಮಟ್ಟಕ್ಕೆ ಹೋಗಿದಂಥ ಯಾವ ಒಂದು ಪಾಪ ಅಂತ ದೊಡ್ಡ ರೈತರಿಗೆ ಭಾಳ ಅನ್ಯಾಯ ಆಗುತ್ತೆ ಸರ್. ಕೊನೆಯದಾಗಿ ಅಧಿಕಾರಿಗಳ ಗಮನಕ್ಕೆ ತಂದಿರು ಅಥವಾ ಏನಂತ ಹೇಳ್ತಾರೆ ಅಧಿಕಾರಿ? ಸರ್, ನಾನೇನು ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಸಹಾಯಕ ಕೃಷಿ ನಿರ್ದೇಶಕರು ಮನವಿ ಕೊಟ್ಟೇನಿ. ಆ ಮನವಿಯಲ್ಲಿ ನಾನು ಸ್ಪಷ್ಟವಾಗಿ ತಿಳಿಸೀನಿ, ಈ ರೈತರಿಗಾಗಿರುವಂತಹ ಅನ್ಯಾಯ ಸರಿಪಡಿಸಬೇಕು. ಯಾಕಂದ್ರೆ ರೈತ ಸಂಪರ್ಕ ಕೇಂದ್ರ ಸರ್ಕಾರವನ್ನು ನಂಬಿರುವಂತಹ ರೈತರಿಗೆ ಇವತ್ತು ಅನ್ಯಾಯ ಆಗೈತೆ ಸರ್. ಇವತ್ತು ಸುಮಾರು 2 ಲಕ್ಷ ರೂಪಾಯಿ ಕೈಯಲ್ಲಿರ್ತಕ್ಕಂಥ ದುಡ್ಡುಗಳನ್ನು ಹಾಕಿ ಖರ್ಚು ಮಾಡಿ ಇವ್ರು ಬಿತ್ತನೆ ಮಾಡಿದ್ರೆ ಮತ್ತು ಬೆಳೆಗಳೆಲ್ಲ ಒಣಗಿ ಹೊಕ್ಕವು, ಹುಟ್ಟಂಗಿಲ್ಲ ಅಂದ್ರೆ ಇದರ ಬಹಳ ನೋವಾಗೈತಿ. ಹಾಗಾಗಿ ನಾವು ಸ್ಪಷ್ಟವಾಗಿ ತಮ್ಮ ವಾಹಿನಿ ಮೂಲಕ ಅಧಿಕಾರಿಗಳಿಗೆ ತಿಳಿಸೋದು ಇಷ್ಟೇ, ಆ ರೈತನಿಗಾಗಿರುವಂತಹ ಅನ್ಯಾಯನ ಸರಿಪಡಿಸಬೇಕು. ಸೊ ಇದಿಷ್ಟು ಕೂಡ ರೈತರು ಕೂಡ ಹೇಳ್ತಾ ಇದ್ದಾರೆ. ಪ್ರಮುಖವಾಗಿ ಈ ಒಂದು ನಾಗ್ನೂರು ಗ್ರಾಮದ ರೈತ ಹುಸೇನ್ ಸಾಬ್ ಅವರಿಗೆ ಸದ್ಯ ಈಗ RSKದಲ್ಲಿ ತಂದಂತಹ ಅಂದರೆ ಈ ಒಂದು ಹೆಸರು ಬೆಳೆ ಎಷ್ಟರ ಮಟ್ಟಿಗೆ ಹುಟ್ಟಿದೆ ಅನ್ನೋದು ಕೂಡ ಈಗ ಕಂಡು ಬರ್ತಿರುವಂಥದ್ದು. ಸೊ ಆದಷ್ಟು ಬೇಗ ಅಧಿಕಾರಿಗಳು, ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ರೈತನ ಜಮೀನಿಗೆ ಭೇಟಿಯನ್ನು ನೀಡಿ ಸದ್ಯ ಈ ರೈತನಿಗೆ ಪರಿಹಾರನ ಕೊಡೋದ್ರಲ್ಲಿ ಮುಂದಾಗಬೇಕು ಅನ್ನೋದು ಕೂಡ ಏಷ್ಯಾನೆಟ್ ಸುವರ್ಣ ಒಂದು ಕಳಕಳಿ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಪರಮೇಶ್ವರ್ ಅಂಗಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಧಾರವಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.